ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಸುಮನ್ ಕುಮಾರಿ ಅಂತ. ನಾನು ಡಿಗ್ರಿ ಪಾಸ್ ಮಾಡಿದ್ದೀನಿ, ಹಿಂದಿ ಪಾಸ್ ಮಾಡಿದ್ದೀನಿ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 40 ವರ್ಷ ಆರ್ಗನೈಸರ್ ಆಗಿ ಹಾಗೆ ವಾರ್ಡನ್ ಆಗಿ ಕೆಲಸ ಮಾಡಿದ್ದೀನಿ. ಮತ್ತು ವಸತಿ ಶಾಲೆ, ನವೋದಯ ವಸತಿ ಶಾಲೆಯ ಮೊದಲನೇ ಪ್ರಾರಂಭ ಆದಾಗ ನಾನು ಅದಕ್ಕೆ ಅಕೌಂಟೆಂಟಾಗಿ ಕೆಲಸ ಮಾಡಿದ್ದೀನಿ. ನಾನು ಸಿಂಗಲ್ ಆದ್ದರಿಂದ ನಾನು ಎಲ್ಲಿ ರಿಟೈರ್ಡ್ ಆದಮೇಲೆ ಎಲ್ಲಿ ವಾಸ ಮಾಡಬೇಕು ಅನ್ನೋದನ್ನು ನಾನು ಯೋಚನೆ ಮಾಡಿ ಬಹಳ ಕಡೆ ಹುಡುಕಿ ಆಡಿದಾಗ ಈ ಸಂಸ್ಥೆಯ ಹೆಸರು ಗೊತ್ತಾಯಿತು. ಇಲ್ಲಿ ನಮ್ಮ ಸಂಸ್ಥಾಪಕರಾದಂಥ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದಂಥ ವಿ ಲಕ್ಷ್ಮೀನಾರಾಯಣರಾವ್ ಅವರ ವಿಷಯ ತಿಳಿಯಿತು. ಹಾಗಾಗಿ ನಾನು ಈ ಕಡೆ ಬಂದು ಈ ಕಟ್ಟಡ, ಇಲ್ಲಿನ ವಾತಾವರಣ, ಇಲ್ಲಿರುವಂಥ ನಿಶಬ್ದದ ರೀತಿ ಎಲ್ಲ ನೋಡಿ ತುಂಬ ಸಂತೋಷ ಆಯಿತು. ಯಾಕೆಂದರೆ ಮುಪ್ಪಿನ ಕಾಲದಲ್ಲಿ ಯಾವಾಗಲೂ ಆಶ್ರಮ ಶಾಲೆಯಲ್ಲಿ ಇರೋದು ಉತ್ತಮ ಅಂತ ಬಂದಿದ್ದೀನಿ. ಇಲ್ಲಿ ನಮ್ಮ ಸಂಸ್ಥಾಪಕರು ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಮತ್ತು ಸಹಕರಿಸ್ತಾ ಇದ್ದಾರೆ. ಈ ಕಟ್ಟಡದಲ್ಲಿ 60 ರೂಮುಗಳಿದೆ. ಇದರಲ್ಲಿ ಪ್ರತಿ ಒಬ್ಬೊಬ್ಬರಿಗೆ ಒಂದೊಂದೇ ಕೊಠಡಿ ಕೊಟ್ಟಿದ್ದಾರೆ, ಒಂದೊಂದೇ ರೂಮ್. ಆ ರೂಮ್ ಒಳಗೆ ನಮಗೆಲ್ಲ ರೀತಿಯ ವ್ಯವಸ್ಥೆ ಇದೆ. ಅಂದರೆ ಶೌಚಾಲಯ ಇದೆ, ಬೆಡ್ಡಿಂಗು ಎಲ್ಲ ತುಂಬ ಚೆನ್ನಾಗಿದೆ. ಅವರು ನಮಗೆ ಕಾಟು, ಬೆಡ್ಡಿಂಗು ಮತ್ತು ಅಲ್ಮಾರ, ಇನ್ನೊಂದು ಸ್ಟೂಲ್ ಥರ ಅಷ್ಟು ವ್ಯವಸ್ಥೆ ಮಾಡಿರ್ತಾರೆ. ಇನ್ನು ಮಿಕ್ಕಿದ ನಮಗೇನು ಬೇಕೋ ಅದು ಇಟ್ಕೊಳ್ಳೋಕ್ಕೂ ನಮಗೆ ಸಹಕಾರ ಮಾಡಿದ್ದಾರೆ. ಆಮೇಲೆ ಶುಚಿತ್ವದ ಬಗ್ಗೆ ನಮಗೆ ಪ್ರತಿದಿನ ಎಲ್ಲ ರೀತಿಯಲ್ಲೂ ಬಂದು ಶುಚಿ ಮಾಡ್ಕೊಂಡು ಬೆಳಗ್ಗೆ ಹೋಗ್ತಾರೆ. ಎರಡನೇದಾಗಿ ಇಲ್ಲಿ ಪ್ರತಿಯೊಂದು ಮೂಲೆ ನೀವು ನೋಡಿದ್ರೂ ಶೌಚಾಲಯ ನೋಡಿದ್ರೂ ಪ್ರತಿಯೊಂದೂ ಬಹಳ ವ್ಯವಸ್ಥಿತವಾಗಿ ಶುಚಿಯಾಗಿ ಇಟ್ಕೊಂಡಿದ್ದೇವೆ. ಈ ಭಾಗದಲ್ಲಿ ನಮಗೆ ನಾರಾಯಣ ಸ್ವಾಮಿ ದೇವಸ್ಥಾನ ಇದೆ, ಹಾಗೆ ಕೃಷ್ಣನ ದೇವಸ್ಥಾನ ಇದೆ, ದೊಡ್ಡ ಬಯಲಿದೆ, ವಾಕಿಂಗ್ ಮಾಡೋಕ್ಕೆ ಎಲ್ಲ ಅನುಕೂಲ ಇದೆ. ನಾವು ಬೆಳಗ್ಗೆ ಇಲ್ಲಿ ವಾಕಿಂಗ್ ಮಾಡ್ತೇವೆ, ದೇವರುಗಳನ್ನು ದರ್ಶನ ಮಾಡೋದಕ್ಕೆಲ್ಲ ಅನುಕೂಲ ಇದೆ. ಇನ್ನೊಂದೇನಪ್ಪ ಅಂತಂದರೆ ನಮಗೆ ಊಟದ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಬೆಳಗ್ಗೆ 6 ಗಂಟೆಗೆ ಕಾಫಿ ಬರುತ್ತೆ, 7:15ಗೆಲ್ಲ ತಿಂಡಿ ಬರುತ್ತೆ, ಮಧ್ಯಾಹ್ನ ಊಟ ಬರುತ್ತೆ, 4 ಗಂಟೆಗೆ ಕಾಫಿ ಇದೆ, ಮತ್ತು ರಾತ್ರಿ ಊಟ ಇದೆ. ತಿಂಡಿಗೂ ಅಷ್ಟೇ ನಾವು ಮನೆ ಥರ ದಿನಕ್ಕೆ ಒಂದೊಂದು ಹೇಗೆ ಮಾಡ್ತೀವಿ ಹಾಗೆ ವಾರದಲ್ಲಿ ಚಪಾತಿ, ಉಪ್ಪಿಟ್ಟು, ಶಾವಿಗೆ, ಪೊಂಗಲು ಇಂಥವೆಲ್ಲ ಇದೆ. ಮಧ್ಯಾಹ್ನದ ಊಟಕ್ಕೆ ಚಪಾತಿ, ಮುದ್ದೆ, ಅನ್ನ, ಸಾಂಬಾರು, ಪಲ್ಯ, ಈ ಥರ ನಮಗೆ ರುಚಿಯಾದಂಥ ಊಟ ಸಿಗ್ತಾಯಿದೆ. 4 ಗಂಟೆಗೆ ಕಾಫಿ ಜೊತೆಗೆ ನಮಗೆ 3 ದಿನ ಬಿಸ್ಕೆಟ್ ಕೊಡ್ತಾರೆ. ಇನ್ನು ಒಂದು 4 ದಿನ ಅಂದರೆ ಅವಲಕ್ಕಿ, ಅಂದರೆ ಒಗ್ಗರಣೆ ಅವಲಕ್ಕಿ, ಒಗ್ಗರಣೆ ಪುರಿ, ಈ ಥರ ಕಾಳುಗಳು, ಈ ಥರ ನಮಗೆ ಸ್ನ್ಯಾಕ್ಸ್ ಕೊಡ್ತಾ ಇದ್ದಾರೆ. ಹೀಗಾಗಿ ಭಾಳ ಸಂತೋಷ ಆಗ್ತಾಯಿದೆ. ಇದೊಂದು ಜೊತೆಗೆ ನಮಗಿಲ್ಲಿ ರಾತ್ರಿ ಊಟಕ್ಕೆ ಚಪಾತಿ, ಪಲ್ಯ, ಅನ್ನ, ರಸಮು, ಜೊತೆಗೆ ಮಜ್ಜಿಗೆ, ಮೊಸರು ಎಲ್ಲ ಇದೆ. ನಮ್ಮ ಮನೆಯಲ್ಲಿ ಹೇಗಿರ್ತೀವಿ ಹಾಗೆ ಎಲ್ಲ ಸೌಕರ್ಯಗಳು ಇದೆ. ಇಲ್ಲಿ ಬರೀ ತಿನ್ನೋದು, ಮಲಗೋದು, ವಾಕ್ ಮಾಡೋದು ಅದಷ್ಟೇ ಅಲ್ಲ, ನಾವು ವಯಸ್ಸಾದವರು ಅನ್ನೋ ನಮ್ಮ ಪ್ರಜ್ಞೆನೇ ಮರ್ತೋಗ್ಬೇಕು. ನಾವು ಚಿಕ್ಕ ಹುಡುಗರೇನೋ ಅನ್ನೋ ಒಂದು ರೀತಿಯಲ್ಲಿ ಇದು ಯೂನಿವರ್ಸಿಟಿ ಪ್ರಕಾರ ನಮ್ಮನ್ನು ಬಡಿದು ಎಬ್ಬಿಸಿ ನಮ್ಮಲ್ಲಿರುವಂಥ ಕಲಾಶಕ್ತಿಗಳನ್ನು, ಕ್ರೀಡಾಕೂಟಗಳನ್ನು, ಆಮೇಲೆ ಚರ್ಚಾಕೂಟಗಳನ್ನ ಇವನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ. ಹೀಗಾಗಿ ನಮಗೆ ನಾವು ವಯಸ್ಸಾದವರು ಅನ್ನೋದನ್ನು ನಾವು ಮರೆತು, ಇಲ್ಲ ನಾವಿನ್ನೂ ಕಲಿಯೋದಿದೆ, ನಾವಿನ್ನೂ ಮಾಡೋಣ ಅನ್ನೋ ಉತ್ಸಾಹವನ್ನು ನಮ್ಮಲ್ಲಿ ಹುಟ್ಟಿಸಿ ನಮಗೆ ಚೆನ್ನಾಗಿ ಹಾಡಿದವ್ರಿಗೆ, ಚೆನ್ನಾಗಿ ಮಾಡಿದವ್ರಿಗೆ ಪ್ರೆಸೆಂಟೇಷನ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಇನ್ನು ನಮಗೆ ಮನೆಯಲ್ಲಿ ಹಬ್ಬಗಳು, ಅಯ್ಯೋ ಹಬ್ಬಕ್ಕೆ ಹೋಗಲಿಲ್ವೇ ಅನ್ನೋ ಯೋಚನೆ ಇಲ್ಲ. ಇಲ್ಲಿ ಪ್ರತಿಯೊಂದು ಚಿಕ್ಕ ಹಬ್ಬದಿಂದ ಹಿಡಿದು ಪ್ರತಿಯೊಂದು ಹಬ್ಬಗಳನ್ನು ಚೆನ್ನಾಗಿ ಆಚರಣೆ ಮಾಡ್ತಾರೆ. ಅಲ್ಲಿಗೆ ಯೂನಿಟ್ 1ಗೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಹಬ್ಬದ ಊಟದಲ್ಲಿ
ಆ ಹಬ್ಬಕ್ಕೆ ಏನು ಅಡುಗೆ ಮಾಡಬೇಕು ಅಂಥ ಅಡುಗೆಗಳೆಲ್ಲ ನಮಗೆ ಮಾಡಿ ಕಳಿಸ್ಕೊಡ್ತಾರೆ. ಅದರಲ್ಲೆಲ್ಲ ನಮಗೇನು ಇದಿಲ್ಲ. ಏನೋ ಯುಗಾದಿಗೆ ಒಬ್ಬಟ್ಟಂತೆ, ಸಂಕ್ರಾಂತಿಗೆ ಎಳ್ಳು ಬೆಲ್ಲ, ಈ ಥರ ಮನೆಯಲ್ಲಿ ಹೇಗಿರುತ್ತೆ ಹಾಗೆ ನಮಗೆಲ್ಲ ರೀತಿಯಲ್ಲೂ ಇದೆ. ಆ ಯೂನಿಟ್ 1ನಲ್ಲಿ ಏನೇ ಪ್ರೋಗ್ರಾಮ್ ಮಾಡಿದ್ರು ನಮಗೆ ವೆಹಿಕಲ್ಸ್ ಕಳಿಸಿ ಎಲ್ಲರನ್ನೂ ಸೇರಿಸಿ ಒಟ್ಟಿಗೆ ಅವರು ನಾವು ಎಲ್ಲ ಒಟ್ಟಿಗೆ ಕೆಲಸ ಮಾಡೋ, ಆಟ ಪಾಠ ಮಾಡೋ ಹಾಗೆ ಮಾಡಿದ್ದಾರೆ. ಮುಖ್ಯವಾಗಿ ನಾವು ಹೇಳಬೇಕು ಅಂದರೆ ನಮ್ಮನ್ನು ಇಲ್ಲಿ ಬಿಟ್ಟಿರುವಂಥ ನಮ್ಮ ಪೋಷಕರಿಗೆ ಯಾವುದೇ ರೀತಿಯ ಗೊಂದಲ ಇಲ್ಲ. ಅಂದರೆ ಇಲ್ಲಿ ಚೆನ್ನಾಗಿದ್ದಾರೆ, ನಮ್ಗೆ ನಾವು ಹೋಗ್ಬೇಕು ನೋಡ್ಬೇಕು ಅನ್ನೋದೇನಿಲ್ಲ. ಅವರು ಆರಾಮಾಗಿ ನಮ್ಮ ಬಗ್ಗೆ ಇದ್ದಾರೆ. ಹೆಚ್ಚಿಗೆ ಹೇಳಬೇಕಂದ್ರೆ ಇಲ್ಲಿ ವೈದ್ಯಕೀಯ ಸಹಾಯ ತುಂಬ ಚೆನ್ನಾಗಿದೆ. ನಮ್ಮಲ್ಲಿ ಪ್ರತಿ ವಾರ ಡಾಕ್ಟ್ರು ಬಂದು ನಮ್ಮನ್ನೆಲ್ಲ ನೋಡ್ಕೊಂಡು ಹೋಗ್ತಾರೆ. ನಮಗೇನು ಬೇಕು BP ಶುಗರ್ ಎಲ್ಲ ಚೆಕ್ ಮಾಡ್ತಾರೆ. ಮತ್ತು ನಾವು ಹಾಸ್ಪಿಟ್ಲಿಗೆ ಹೋಗೋ ಕೆಲಸ ಇಲ್ಲ. ಎಲ್ಲವನ್ನು ಅವರೇ ಯಾವ ಕ್ಷಣದಲ್ಲಿ ನಮ್ಗೆ ಬೇಕು ಅಂತ ಫೋನ್ ಮಾಡಿದರೆ ಆ ತಕ್ಷಣ ಬಂದು ನಮ್ಮನ್ನು ವಿಚಾರಿಸಿ ನಮಗೆ ಬೇಕಾದ ಸೌಕರ್ಯ ಮಾಡ್ತಾರೆ. ಮತ್ತು ಏನಾದರೂ ಹೆಚ್ಚಿನ ಅವಕಾಶ ಆದರೆ ನಮ್ಮ ಪೋಷಕರಿಗೆ ತಿಳಿಸಿ ನಮ್ಮನ್ನು ಎಲ್ಲಿಗೆ ಕರ್ಕೊಂಡೋಗೋ, ಯಾವ ಆಫೀಸ್ಗೆ, ಯಾವ ಹಾಸ್ಪಿಟ್ಲಿಗೆ ಅಂದರೆ ಅಲ್ಲಿಗೆಲ್ಲ ಕರ್ಕೊಂಡೋಗಿ ಬಿಟ್ಟು ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಹೀಗಾಗಿ ಈಗ ಹೇಳಬೇಕು ಅಂದರೆ ನಮ್ಗೆ ಸಾಧ್ಯನೇ ಇಲ್ಲ. ಅಷ್ಟು ರೀತಿಯಲ್ಲಿ ನಾವು ಸಂತೋಷವಾಗೂ ಇದ್ದೀವಿ, ಅಷ್ಟು ರೀತಿಯ ಅನುಕೂಲಗಳು ಇದೆ. ಒಂದು ಏನಂದರೆ ಒಂದು ಸ್ವಲ್ಪ ದಿನ ಕಷ್ಟ ಬಂದಾಗ ನಮ್ಮ VL ಲಕ್ಷ್ಮೀನಾರಾಯಣ್ ಸಾರ್ ಅವರು ಇದನ್ನು ನಮ್ಮನ್ನೆಲ್ಲ ತಮ್ಮ ಮಗಳಿಗೆ ಕರೆದು ಅವರು ಡಾಕ್ಟರಾದರೂ ಅವರಿಗೆ ನಮ್ಮ ವಯಸ್ಸಾದವರ ಶುಶ್ರೂಷೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿರೋದು ಬಹಳ ತುಂಬ ಸಂತೋಷದ ವಿಷಯ ಅದು. ಯಾಕೆಂದರೆ ಪ್ರತಿಯೊಬ್ಬರು ಏನೇ ಮಾಡ್ತಾರೆ, ಅಯ್ಯೋ ನಮ್ಗೆ ಯಾರೂ ಸಿಕ್ಕಿಲ್ಲ ಅಂತಾರೆ. ಇಲ್ಲ, ಇವರು ನಮ್ಮನ್ನು ತಮ್ಮ ತಂದೆ ಮಕ್ಕಳು ಅನ್ನೋದು ರೀತಿಯಲ್ಲಿ ನಮ್ಮನ್ನು ತೋರಿಸ್ಕೊಳ್ತಾ ಇದ್ದಾರೆ. ಮತ್ತು ಆ್ಯನಿವರ್ಸರಿಗೆ ಒಳ್ಳೊಳ್ಳೆ ಜನರನ್ನು ಕರೆಸಿ ನಮ್ಮ ವಿಷಯಗಳನ್ನ ತಿಳಿಸಿ ತುಂಬ ಪರಿಚಯಸ್ಥರನ್ನು ಪರಿಚಯ ಮಾಡಿಕೊಡ್ತಾರೆ. ನಮಗೆಲ್ಲ ಫ್ರೋಸು ಅದು ಇದು ಮಾಡಿ ಪ್ರೆಸೆಂಟೇಷನ್ ಕೊಡ್ತಾರೆ. ಜೊತೆಗೆ ಪುರಂದರ ಮಂಟಪ ಇದೆಯಲ್ಲ, ಅಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರನ್ನು, ಸಂಗೀತಗಾರರನ್ನ, ಅವರನ್ನೆಲ್ಲ ಕರೆಸಿದಾಗ ನಮ್ಮನ್ನು ಅಲ್ಲಿ ಕರೆದುಕೊಂಡೋಗಿ ತೋರಿಸ್ಕೊಂಡು ಅಲ್ಲೆಲ್ಲ ತೋರಿಸ್ತಾರೆ. ಆಮೇಲೆ ಹಬ್ಬಗಳಲ್ಲಿ ನಮ್ಮನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ, ಅಲ್ಲೆಲ್ಲ ತೋರಿಸ್ತಾರೆ. ನಾವು ಯಾವ ರೀತಿ ಇವ್ರನ್ನ ಈ ಸಂಸ್ಥೆನ ಹೊಗಳಬೇಕು ಅಂದರೆ ಸಾಧ್ಯ ಇಲ್ಲ. ಈ ಥರ ಒಂದು ಒಳ್ಳೆಯ ಸಂಸ್ಥೆ ನಮಗೆ ಸಿಗೋದು ಕಷ್ಟ. ಇದರ ಅಂಗವಾಗಿ ಆಯುರ್ವೇದಿಕ್ ಆಸ್ಪತ್ರೆ ಇದೆ. ಅದು ಸಹ ಅಲ್ಲಿನವರು ನಮ್ಮನ್ನೆಲ್ಲ ತಮ್ಮ ಮಕ್ಕಳಂತೆ ತಮ್ಮ ಹಾಗೆ ನಮ್ಮ ಎಲ್ಲ ಕಷ್ಟ ಸುಖಗಳನ್ನು ನೋಡ್ಕೋತಾರೆ. ಹೆಚ್ಚಿನ ವಿಷಯ ಹೇಳಬೇಕು ಅಂದರೆ ಈ ಸಂಸ್ಥೆಯ ಕೆಳಮಟ್ಟದಿಂದ ಹಿಡಿದು ನಮ್ಮ MD ಸಾರ್ವರೆಗೂ ಎಷ್ಟು ಜನ ಇದ್ದಾರೋ ಅಷ್ಟು ಜನರ ಸೇವೆ ನಮಗೆ ಸಂದಾಯ ಆಗ್ತಾಯಿದೆ. ಅಂದರೆ ಅವರೆಲ್ಲರೂ ನಮ್ಮನ್ನು ಅಷ್ಟು ಪ್ರೀತಿಯಿಂದ, ಅಷ್ಟು ರೀತಿಯಿಂದ ನಮ್ಮನ್ನು ಸೇವೆ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಅವರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಜೊತೆಗೆ ದೇವರು ನಮ್ಮನ್ನು ಈ ಥರ ಒಂದು ಸಂಸ್ಥೆಗೆ ಕಳಿಸ್ಕೊಟ್ಟಿದ್ದಾನೆ. ನಾವು ಜೀವನದಲ್ಲಿ ಕಷ್ಟಪಟ್ಟಿದ್ದೀವಿ ಇಲ್ಲ ಅಂತ ಅಲ್ಲ, ಆ ಕಷ್ಟವನ್ನು ಮರೆದು ಸುಖವಾಗಿ ಇರೋದಕ್ಕೆ ಕೊನೆ ಕಾಲದಲ್ಲಿ ನಮಗೆ ಇಲ್ಲೊಂದು ಆಶ್ರಯವನ್ನು ಕೊಡ್ತಿದ್ದಾನೆ. ಇದು ಯಾವ ರೀತಿ ಬಣ್ಣ ಮಾಡೋದಾಗಲಿ, ಸುಮ್ಮನೆ ನಾವು ಮೇಲೆ ಹೇಳ್ಕೊಡೋದಾಗಲಿ ಅಲ್ಲ. ನಾವು ಕೊಡೋ ಹಣದ ಬಗ್ಗೆ ನಮಗೇನು ವಿಚಾರ ಇಲ್ಲ. ಎಲ್ಲ ರೀತಿಯಲ್ಲೂ ನಾವು ಸುಖವಾಗಿದ್ದೀವಿ. ನಾವು ಸುಖವಾಗಿದ್ದೀವಿ ಅಂತ ನಮ್ಮ ಪೋಷಕರೂ ಸಮಾಧಾನವಾಗಿದ್ದಾರೆ. ಅದು ಮುಖ್ಯವಾದದ್ದು. ನಮ್ಮ ಮಕ್ಕಳು ನಮ್ಗೆ ಬೇಕಾದಾಗ ನಮ್ಮ ಮನೆಗಳಿಗೆ ಕಳಿಸ್ಕೊಡ್ತಾರೆ. ಮಕ್ಕಳು ಬಂದು ಕರ್ಕೊಂಡು ಹೋಗ್ತಾರೆ. ಮತ್ತು ನಮ್ಮ ಮನೆಗೆ ಹೋಗಿದ್ರೂ 2 ದಿನ ಇರೋಕ್ಕಾಗಲ್ಲ ನಮಗೆ. ಯಾವಾಗ ಓಡಿ ಬರ್ತೀವಿ ಇಲ್ಲಿಗೆ ಅನ್ನೋ ಒಂದು ಆಸೆ ಇದೆ ನಮಗೆ. ಹೆಚ್ಚು ನಾವುಗಳು ಯಾರು ಮನೆಯಲ್ಲಿರೋಲ್ಲ. ಮತ್ತು ನಾವಿಲ್ಲಿರೋರೆಲ್ಲ ಅಕ್ಕ ತಂಗಿ ಅಣ್ಣ ತಮ್ಮನ ಥರ ಒಬ್ರಿಗೊಬ್ಬರು ಚೆನ್ನಾಗಿದ್ದೀವಿ, ಪ್ರೀತಿಯಿಂದ ಇದ್ದೀವಿ. ಮತ್ತು ಒಬ್ರಿಗೇನಾದರೂ ಆದರೆ ಎಲ್ಲರೂ ತಿಳ್ಕೊತೀವಿ. ಅಕಸ್ಮಾತ್ ಯಾರಿಗೆ ತಿಳಿಸ್ಬೇಕು, ಯಾರು ಇಲ್ಲದೆ ಇದ್ದ ಸಮಯದಲ್ಲಿ ತಿಳಿಸ್ತೀವಿ.
ಆಮೇಲೆ ನಮಗೆ ವಾಚ್ಮ್ಯಾನ್ ಕೊಟ್ಟಿದ್ದಾರಲ್ಲ, ಅವರಂತೂ ಇಡೀ ರಾತ್ರಿ ಹಗಲು ನಮ್ಮನ್ನು ರೆಪ್ಪೆ ಥರ ನಮ್ಮನ್ನು ಕಾಯ್ತಾ ಇದ್ದಾರೆ. ಇಷ್ಟೆಲ್ಲ ನಮ್ಮ ಮಾಡೋವಂಥ ಸಂಸ್ಥೆಗಳು ಸಿಗೋದು ನಮಗೆ ಕಷ್ಟ. ನಾವು ಇಲ್ಲಿರೋದು ನಮ್ಮ ಜೀವಿತದ ಪುಣ್ಯ ಸ್ಥಳ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಂಥ ಒಂದು ಸಂಸ್ಥೆ ನಮಗೆ ದೇವರು ಕರುಣಿಸಿರೋದ್ರಿಂದ ನಾವು ಲಕ್ಷ್ಮೀನಾರಾಯಣ್ ಸರ್ಗೂ ಅವ್ರ ಮಗಳು ತೇಜಸ್ವಿ ಮೇಡಮ್ನವ್ರಿಗೂ ಎಷ್ಟು ಕೃತಜ್ಞತೆಗಳು ಹೇಳಿದ್ರು ಸಾಲದು. ಅವ್ರಿಗೆ ಕೋಟಿ ಕೋಟಿ ನಮಸ್ಕಾರಗಳು ನಮ್ಮದು. ಅವ್ರ ಪ್ರೀತಿ ವಿಶ್ವಾಸ ಸದಾ ನಮ್ಮ ಮೇಲೆ ಇರಲಿ. ದೇವರವರಿಗೆ ಆಯುಷು ಆರೋಗ್ಯ ಕೊಟ್ಟು ನಮ್ಮಂಥವ್ರನ್ನ ಇನ್ನೂ ಹೆಚ್ಚಿಗೆ ಬೆಳೆಸೋದಕ್ಕೆ ಅವರಿಗೆ ಸಹಾಯ ಮಾಡಲಿ. ನಾವಂತೂ ಇನ್ಯಾವ ರೀತಿಯಲ್ಲೂ ಇನ್ನೆಲ್ಲೂ ಹೋಗೋದಕ್ಕೆ ಇಷ್ಟಪಡಲ್ಲ.